ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಡುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಂಡ್ರು ರಚಿಸಿದಂತಹ ಕೈವಲ್ಯ ಪದ್ಧತಿ ಒಳಗ ಜ್ಞಾನ ಪ್ರತಿಪಾದನಾ ಸ್ಥಳ ನಡೆದದ. ಕೈವಲ್ಯ ಅಂದ್ರ ಮೋಕ್ಷ, ಪದ್ಧತಿ ಅಂದ್ರ ದಾರಿ. ಈ ಕೈವಲ್ಯ ಮುಕ್ತಿಯನ್ನ ನಾವು ಪಡ್ಕೊಳ್ಬೇಕಾದ್ರ ಹಲವಾರು ಒಂದು ಹಂತ ಹಂತವಾಗಿ ನಾವು ಬರ್ಬೇಕಾದಂತ 5 ಸ್ಥಳಗಳನ್ನ ಇಟ್ಟಿದ್ದಾರೆ. ಇಲ್ಲಿ ಜ್ಞಾನ ಪ್ರತಿಪಾದನಾ ಸ್ಥಳ ಇವತ್ತಿನ ಆಧಾರದ ವಿಷಯ ಅದ. ಯಾವ ರೀತಿ ಆಡುತ್ತೈದಳೆ ಮಾಯ ಎಂಬ ಕಾಮಿನಿ ಬಿಡದೆ ನೋಡಿ ಬಲ್ಲವರು ಸಂಸಾರ ನಾಟಕವ ಅಂತಾರೆ. ಆಡುತ್ತೈದಳೆ ಮಾಯ ಎಂಬ ಕಾಮಿನಿ ಬಿಡದೆ ನೋಡಿ ಬಲ್ಲವರು ಸಂಸಾರ ನಾಟಕವ. ನಾವೆಲ್ಲ ನಾಟಕ ಮಾಡ್ತಾ ಇದ್ದೀವಿ. ನಮ್ಮೆಲ್ಲರದು ಒಂದು ನಾಟಕ. ಯಾಕಂತಂದ್ರ ಈ ಶರೀರವನ್ನ ಹಿಡ್ಕೊಂಡು ಶರೀರದ ವ್ಯವಹಾರಗಳು, ಶರೀರಕ್ಕೆ ಸಂಬಂಧಪಟ್ಟಂತ ಈ ಒಂದು ಲೌಕಿಕ ಸಂಸಾರ, ಈ ಜಗತ್ತನ್ನುವಂಥದ್ದು, ಇವೆಲ್ಲವುಗಳನ್ನ ಹಿಡ್ಕೊಂಡು ಇಲ್ಲಿ ಆ ಮಾಯೆ ಅನ್ನುವಂತ ಕಾಮಿನಿ ಬಿಡದೆ ನಾಟಕ ಏನಂದ್ರ ಆಡ್ತಾ ಇದ್ದಾಳ ನೋಡ್ರಿ. ಆ ಮಾಯೆ ಅನ್ನುವಂಥ ಒಂದು ಇದ್ರಲ್ಲೇ ನಾವು ಸಿಕ್ಕಾಕೊಂಡ್ ಬಿದ್ದಿದ್ವಿ. ಮಾಯೆ ದೇವತೆ ಅನ್ನುವಂಥ ಉಡಿಯಲ್ಲೇ ನಾವೆಲ್ಲರೂ ಇದ್ದೀವಿ. ಆಕಿ ನಮ್ಮನ್ನ ಜೋಗಳ ಹಾಕಿ ತೂಗಿ ತನ್ನೊಳಗೆ ಇಟ್ಕೊಳ್ತಾ ಇದ್ದಾಳ, ನಮ್ಮನ್ನ ಮುಂದಕ್ ಬಿಡ್ತಾ ಇಲ್ಲ. ಅದಕ್ಕೆ ಈ ನಾಟಕ ಏನ್ ನಡೆದದಲ್ಲ, ನಮ್ದು ದೊಡ್ಡ ನಾಟಕ ಇದು. ಹುಟ್ಟಿನಿಂದ ಸಾಯೋವರೆಗೆ ನಮ್ಮ ದಿವಸಗಳು ಓದೋದು ಲೆಕ್ಕಿಲ್ಲ. ಕ್ಷಣಗಳು, ನಿಮಿಷಗಳು, ಗಂಟೆಗಳು, ದಿವಸಗಳು, ತಿಂಗಳುಗಳು ಯಾವುದು ಲೆಕ್ಕಕ್ಕಿಲ್ಲ. ಎಲ್ಲ ಮಾಯೆಯಲ್ಲಿ ಕಳೆದು ಹೋಗ್ತಾ ಇದ್ದಾವ. ಅದಕ್ಕ ಇದನ್ನ ಯಾರು ನೋಡ್ತಾ ಇದ್ದಾರೆ ಇಲ್ಲಿ? ಬಲ್ಲವರು. ಯಾರ ನಾಟಕ ನೋಡಕತ್ತಾರ? ನಮ್ಮ ನಾಟಕ. ನಾಟಕದಾಗೆಲ್ಲ ಪಾತ್ರಧಾರಿಗಳು ಸತ್ಯ ಏನ? ಮಿಥ್ಯೆ ಅದಾವ. ನಾಟಕದಲ್ಲಿರುವಂತಹ ಕತಿ ಸತ್ಯ ಐತೇನ? ಮಿಥ್ಯೆ. ಆದ್ರೆ ಇಲ್ಲಿ ನಾಟಕದಲ್ಲಿ ಬರುವಂತಹ ಸುಖ, ದುಃಖ, ನೋವು, ನಲಿವು ಇವೆಲ್ಲ ಸತ್ಯ ಅದಾವೇನ? ಎಲ್ಲ ಮಿಥ್ಯೆ ಅದಾವ. ಈಗ ನಮ್ದು ಹಿಂಗ ಒಂದು ನಾಟಕ ರಂಗದಲ್ಲಿ ನಾವು ನಾಟಕ ಮಾಡ್ತಾ ಇದ್ದೀವಲ್ಲ, ನಾಟಕದನ್ನ ಪಾತ್ರಧಾರಿಗಳೇ ನಾವು ಸತ್ಯ ಅಂತ ತಿಳ್ಕೊಂಡ್ಬಿಟ್ಟಿದೀವಿ. ಮಹಾತ್ಮರು ಬಲ್ಲವ್ರು ನೋಡಿ ಹೇಳ್ತಾ ಇದ್ದಾರ, ಛೆ ಇವೆಲ್ಲ ಸತ್ಯ ಅನ್ಕೊಂಡ್ಬಿಟ್ಟಿದಾವ, ಈ ಪಾತ್ರ ಹಾಕೊಂಡಿದಾವ, ಇವಕ್ ಅರ್ಥ ಆಗಲ್ಲ ಅಂತ ಈ ನಾಟಕವನ್ನ ಅವ್ರು ನೋಡ್ತಾ ಇದ್ದಾರೆ. ಬಲ್ಲವರು, ತಿಳಿದಂಥವ್ರು, ಮಹಾತ್ಮರು ನಮ್ಮ ನಾಟಕವನ್ನ ನೋಡ್ತಾ ಇದ್ದಾರೆ ಅವ್ರು. ಯಾಕಂದ್ರ ಅದೆಲ್ಲವನ್ನೇ ಮೀರಿದಂತ ಮಹಾತ್ಮರು, ಮಾಯನ್ನ ಮೀರಿ ಭವವನ್ನ ಗೆದ್ದಂಥವ್ರು ಅವರು. ಮಹಾತ್ಮರು ಹೆಂಗ ಮಾಯನ್ನ ಮೀರಿ ಭವವನ್ನ ಗೆದ್ದು ಹೋಗಿದಾರ ಅವರು. ಅವ್ರು ನಮ್ಮನ್ನ ನೋಡ್ತಾ ಇದ್ದಾರ, ನಾಟಕ ಮಾಡಕತ್ತಾರ, ಎಷ್ಟು ಚಂದ, ಆಡ್ರಿ ಅಂತಾರ ಅವ್ರು. ಇಲ್ಲಪ್ಪ ಈ ನಾಟಕ ಬಹಳ ಬ್ಯಾಸರ ಬಂದು ಹೋಗ್ಬಿಟ್ಟದ, ಸಾಕು ನಾನು ನಾಟಕ ನಿಲ್ಲಿಸ್ತೀನಿ ಅಂತಂದವರಿಗೆ ಅದನ್ನ ಸ್ವಲ್ಪ ದಾರಿ ಹೇಳ್ತಾರ ಅವ್ರ. ಅಷ್ಟೇ. ಇಲ್ಲಾಂದ್ರೆ ನಾವಿನ್ನು ನಾಟಕನೇ ಮಾಡ್ತೀವಿ ಅಂದ್ರೆ ಮಾಡ್ರಿ ಅಂತಾರ ನಮ್ ನಾಟಕ. ಅದಕ್ಕೆ ಎಷ್ಟು ಮಾಡಿದ್ರೆ ನಾಟಕ ಮಿಥ್ಯನೇ ಆಗಿರುವಂತದ್ದು ವಿಚಾರಗಳನ್ನ ಅವ್ರು ತಿಳಿಸ್ತಾ ಇದ್ದಾರ. ಯಾರಿಗಿದು ಬ್ಯಾಸರ ಬಂತಪ್ಪ ಈ ನಾಟಕ ಅಂತ ಅನ್ನೋರಿಗೆ ನಿಜಗುಂಡ್ರು ಬಹಳ ವಿಶೇಷವಾಗಿ ತಿಳಿಸ್ತಾ ಹೋಗ್ತಾ ಇದ್ದಾರ. ಹಿಂದಿನ ಒಂದು ನುಡಿಯಲ್ಲಿ ಯಾವ್ದಂದ್ರ 43ನೇ ಪದ್ಯದಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಶ್ರವಣ ಮಾಡ್ತಾ ಇದ್ದೀವಿ ಅಥವಾ ವರ ವಿವೇಕಿ ಅದನ್ನ
ಸದ್ವಿಚಾರಗಳನ್ನ ಮಾಡ್ಬೇಕಂತ ಗುರುಮುಖದಿಂದ ಶ್ರವಣ ಮಾಡ್ತಾ ಇದ್ದಾನ, ಆದ್ರೂ ಅದಕ್ಕ ತಲೆ ಹೋಗ್ತಾ ಇಲ್ಲ ಅಂದ್ರೆ ಅದಕ್ಕೆ ಕಾರಣಗಳು ಅದಾವ. ಯಾಕಂದ್ರೆ ನಾವ್ ಹೇಳ್ತೀವಿ ಇಲ್ರಿ, ನಾವ್ ಎಷ್ಟೇ ಕೇಳ್ಬೇಕಂದ್ರ ನಮ್ ಮನಸ್ನಾಗ ಹಿಂಗ್ ಬರಾಕತ್ತದಲ್ರಿ, ವಿಚಾರಗಳೇ ಬರ್ತಾವ ಅಂತ ಅನ್ನುವಂಥದ್ದು ಏನೋ ಒಂದು ದುಃಖನೇ ಅನಿಸ್ತದ ಅಂತ ಕೆಲವು ಸಲ ಅಂದಾಗ ಮಹಾತ್ಮರು ಅದು ಪ್ರತಿಬಂಧಕಗಳಿಂದ ಹಂಗಾಗ್ತದಪ್ಪ. ಅದಕ್ಕ 3 ಪ್ರತಿಬಂಧಕಗಳು ಅಂತ ಹೇಳಿದಾರ ಅವರು. ಯಾವುದು ಅಂತಂದಾಗ ಭೂತ ಪ್ರತಿಬಂಧಕ, ವರ್ತಮಾನ, ಮತ್ತೆ ಇಲ್ಲಿ ಕೂಡ ಆಗಾಮಿ ಪ್ರತಿಬಂಧಕ ಅಂತ ಹೇಳುತ್ತಾರೆ. ನಿನ್ನೆ ವಿಷಯದಲ್ಲಿ ಯಾವುದು ಹೇಳಿದ್ರು? ಭೂತ ಪ್ರತಿಬಂಧಕ ಮತ್ತೆ ವರ್ತಮಾನ ಪ್ರತಿಬಂಧಕಗಳ ಬಗ್ಗೆ ಅವರು ಹೇಳಿದ್ರು. ಇಲ್ಲಿ ಒಂದು ಸ್ವಲ್ಪ ವಿಚಾರ ಇಟ್ಕೊಂಡು ಹೋಗ್ಬಿಡೋಣ. ವರ್ತಮಾನ ಪ್ರತಿಬಂಧಕವನ್ನ ಹೇಳುವಂತ ವಿಚಾರದಲ್ಲಿ ಎರಡನೆಯ ಒಂದು ನುಡಿಯಲ್ಲಿ ಹೇಳ್ತಾರ, ಜಡ ಬುದ್ಧಿ, ಜನಸಂಗರತಿ, ವಿಷಯಾಸಕ್ತಿ, ಬಿಡದೆ ಮಾಡುವ ತರ್ಕ, ಅಭಿಮಾನ, ಕಡು ಚಪಲತೆಯೊಡಗೂಡಿ ಸುವಿಚಾರವಿರೇ ತತ್ವದೆಡೆ ವೇದ್ಯವಾಗದಿ ಪುದರಿಂದ ಅಂತ ಕೆಲವು ನಿನ್ನೆ ವಿಚಾರಗಳನ್ನ ಹೇಳಿದ್ರು. ನಾವು ಯಾವ್ಯಾವ ರೀತಿ ಇದ್ರೂ ಕೂಡ ಮನಸ್ಸು ಕೂಡ ಒಂದು ಚಂಚಲ ಆಗಿರುವಂಥದ್ದು. ಆ ರೀತಿ ಚಂಚಲ ಭಾವದಿಂದ ಕೂಡಿದ್ರು ಕೂಡ ಎಷ್ಟು ವಿಚಾರ ಮಾಡ್ತಿದ್ರು ಕೂಡ ತನ್ನ ನಿಜ ಸ್ವರೂಪ ಜ್ಞಾನ ಅಲ್ಲಿ ಆಗಂಗಿಲ್ಲ. ಅದಕ್ಕೆ ಅದರಿಂದ ಏನ್ ಮಾಡ್ಬೇಕು ಅಂತಂದಾಗ ಇಲ್ಲಿ ಮುಖ್ಯವಾಗಿರುವಂಥದ್ದು ಶಮಾಧಿ ಷಡ್ಗುಣಗಳನ್ನ ನಾವು ಪಡ್ಕೊಳ್ಬೇಕಾಗ್ತದ. ವಿವೇಕ, ವೈರಾಗ್ಯ ಮತ್ತೆ ಶಮಾಧಿ ಷಡ್ ಸಂಪತ್ತು ಅಂತ ಹೇಳ್ತಾರೆ. ಶಮ, ದಮ, ತಿತಿಕ್ಷೆ, ಉಪರತಿ, ಶ್ರದ್ಧಾ, ಸಮಾಧಾನ, ಮುಮುಕ್ಷತ್ವ ಅನ್ನುವಂಥದ್ದು ಬಹಳ ಮುಖ್ಯ. ಯಾಕಂತಂದ್ರ ಇವೆಲ್ಲ ಶ್ರವಣ ಆದಿ ಅಂತಂದ್ರೆ ಶ್ರವಣ, ಮನನ, ನಿಧಿಧ್ಯಾಸನ ಇವು ಸಾಧನಗಳಿಂದ ಏನಂದ್ರ ವರ್ತಮಾನ ಪ್ರತಿಬಂಧಕ ಗುಣಗಳನ್ನ ನಾವು ದೂರ ಮಾಡ್ಲಿಕ್ಕೆ ಬರ್ತದೆ. ಯಾಕಂದ್ರ ಹೇಳಿದ್ವಲ್ಲ, ಮನಸ್ಸು ಹೆಂಗೆ ಆಗ್ತದ ಹಂಗ ನಾವು ಕೇಳ್ಕೊಂತ ಹೋಗೋದಲ್ಲ, ಅದಕ್ಕೆ ಸ್ವಲ್ಪ ನಾವು ಏನಂತಾರ ಟ್ರೈನಿಂಗ್ ಕೊಡ್ಬೇಕಂತಾರಲ್ಲ, ಈ ಮನಸ್ಸು ಕೂಡ ನಾವು ಹೆಂಗ್ ಯಾವುದನ್ನ ಯೋಚನೆ ಮಾಡ್ತೀವಿ ಅದೇ ಆಕಾರ ಪಡೀತದ. ಅದಕ್ಕೆ ಮಹಾತ್ಮರು ಯಾಕೆ ಒಳ್ಳೆದನ್ನ ಯೋಚನೆ ಮಾಡ್ರಿ ಅಂತ ಯಾಕೆ ಹೇಳ್ತಾರ ಅಂತಂದ್ರ ಆ ಮನಸ್ಸು ಅದೇ ಆಕಾರ ಪಡಿತದೆ. ಅದಕ್ಕೆ ಅವ್ರು ಹೇಳ್ತಾರೆ ಏನು, ಶ್ರೀಗುರು ವಚನೋಪದೇಶವನ್ನು ಆಲಿಸಿದಾಗಲಹುದು ನರರಿಗೆ ಮುಕ್ತಿ. ಏನ್ ಹೇಳಿದಾರಲ್ಲಿ? ಶ್ರೀಗುರು ವಚನ ಉಪದೇಶವನ್ನು ಆಲಿಸಿದಾಗ ನರರಿಗೆ ಮುಕ್ತಿ ಅಂತ ಹೇಳಿದಾರ ಅವರು. ಅದು ಹೆಂಗ್ ಆಲಿಸ್ಬೇಕು? ನಾವೆಲ್ಲ ಇಂಥವೆಲ್ಲ ಗುಣಗಳನ್ನ ಹಿಡ್ಕೊಂಡು ಕುಂತು ಸದ್ಗುರು ವಾಕ್ಯವನ್ನ ಕೇಳ್ತೀವಂದ್ರೆ ಆಗ್ತದೆ ಮೋಕ್ಷ ಅಂದ್ರೆ ಹಾಗಂಗಿಲ್ಲ. ಅದಕ್ಕೆ ಹೇಳ್ತಾರ ಅವ್ರು ಏನ್ ಹೇಳ್ತಾರ, ದುರಿತ ಕರ್ಮವನ್ನು ಒಲ್ಲದಿರು ಪುಣ್ಯವನ್ನೇ ಮಾಡು, ಹರ ನಡಿ ಬಿಡಿ ಶಾಂತರೊಡನಾಡು, ಕರುಣವಿರಲಿ ಜೀವರೊಳು ನೀತಿ ವಿಧಾನಾಗು, ಪೊರೆಪೊರ್ದಿದರನೆಂದು ಬೆಸೆಸುವ. ಪಾಪದ ಕೆಲಸಗಳನ್ನ ಮಾಡಬೇಡ, ದುರಿತ ಕರ್ಮವನ್ನು ಒಲ್ಲದಿರು ಪುಣ್ಯವನ್ನೇ ಮಾಡು, ಪರಮಾತ್ಮನ ಪಾದಕಮಲಗಳನ್ನ ನೆನೆಸು, ಮತ್ತೆ ಶಾಂತರೊಡನಾಡು, ಸಜ್ಜನರ ಸಹವಾಸದಾಗಿರು. ಶಾಂತರಂದ್ರೆ ಯಾರು? ಜಗತ್ತಿನೊಳಗೆ ಶಾಂತರಂದ್ರೆ ಸದ್ಗುರುಗಳು. ಶಾಂತರೊಡನಾಡು, ಮತ್ತೆ ಕರುಣವಿರಲಿ ಜೀವರೊಳು ನೀತಿ ವಿಧಾನ ಆಗು, ಕರುಣೆ ಇರಲಿ ಸಕಲ ಜೀವರಾಶಿಗಳಲ್ಲಿ, ಮತ್ತೆ ನೀತಿಯಿಂದ ಇರು, ಅಧರ್ಮದ ಕೆಲಸಗಳನ್ನ ಮಾಡಬೇಡ, ಪೊರೆದಿದ್ದರನೆಂದು ಬೆಸೆಸುವ, ನಿನ್ನನ್ನು ಬಿಡದೆ ಕಾಪಾಡ್ತಾನತ್ತ. ಇವೆಲ್ಲ ಇಟ್ಕೊಂಡು ಕೇಳ್ಬೇಕಂತ ಹೇಳ್ಯಾರ. ಸುಮ್ನೆ ಅದಕ್ಕೆ ಹಿಂದಿನ ಇವು ನುಡಿಗಳನ್ನ ಹೇಳ್ತಾರೆ. ನಿಂದಿಸಿ ನುಡಿಯದಿರ ಆರನ್ನು ಮನಸ್ಸಿಗೆ ಬಂದಂತೆ ನಡೆಯದಿರಿ ಇಹದಲ್ಲಿ. ಏನ್ ಹೇಳಿದ್ರು? ನಿಂದಿಸಿ ನುಡಿಯದಿರ ಆರನ್ನು ಮನಸ್ಸಿ, ನಿಂದಿಸಿ ನುಡಿಯದಿರ ಆರನ್ನು ಅಂದ್ರೆ ಯಾರಿಗ ಆ ನಿಂದೆ ಮಾಡಿ ನುಡಿಯಬೇಡ, ಅವ್ರ ಮನಸ್ಸಿಗೆ ತಾಪ ಉಂಟು ಮಾಡಬೇಡ. ಯಾಕಂದ್ರೆ ಬಹಳ ದೊಡ್ಡ ಪಾಪ ಆಗ್ತದದು. ದುರಿತದೊಳ ಅಧಿಕವಾಗುದಂದ್ರೆ ನಿಂದೆ ಅಂತ ಹೇಳ್ತಾರ ಅವ್ರು. ಅಂದ್ರ ದುರಿತ ಅಂದ್ರೆ ಪಾಪ, ಪಾಪದಲ್ಲಿ ಅತ್ಯಧಿಕವಾದಂತ ಪಾಪ ಯಾವ್ದಂದ್ರೆ ನಿಂದೆ ಅಂತ ಹೇಳ್ತಾರೋ. ಯಾರೇನು ಓಡಿದ್ರ ಮಾಡಿದ್ರ ಅದು ಮತ್ತೆ ಸ್ವರ್ಗಾದಿ ಭೋಗಗಳ ಏನ್ ನರಕಕ್ಕೆ ಅಲ್ಲಿ ಹೋದಾಗ ಶರೀರ ಹೋದ್ಮೇಲೆ ನರಕದಲ್ಲಿ ಅಲ್ಲಿ ಅದು ಯಮಧರ್ಮ ಕೊಟ್ಟಂತ ಒಂದು ನರಕವನ್ನ ಅಲ್ಲಿ ಅನುಭವಿಸ್ಬೇಕಾಗ್ತದೆ, ಹಂಗಿಂಗ ಅಂತ ಹೇಳ್ತಾರ ಅವ್ರು. ಆದ್ರೆ ಈ ನಿಂದೆ ಅನ್ನುವಂಥದ್ದು ತಕ್ಷಣದಲ್ಲಿ ಬಂದ್ಬಿಡ್ತದೆ ನೀನು ಪಾಪ. ಅದಕ್ಕ ದುರಿತಗಳು ಅಧಿಕ ಯಾವುದು ಅಂದ್ರೆ ನಿಂದೆ ಅಂತ ಹೇಳ್ತಾರೆ. ನಿಂದೆ ಮಾಡುವಂಥದ್ದು ಇನ್ನೊಬ್ರಿಗೆ. ಅದಕ್ಕೆ ನಿಂದಿಸಿ ನುಡಿಯದಿರಾರನು ಮನಸ್ಸಿಗೆ, ನಿಂದಿಸಿ ನುಡಿಯದಿರಾರನು ಮನಸ್ಸಿಗೆ ಬಂದಂತೆ ನಡೆಯುವುದು ಇಹದಲ್ಲಿ.
ನನ್ನ ಮನಸ್ಸಿಗೆ ಹಿಂಗೆ ಬರಾಕತ್ತಿದ್ರಿ, ನಾನು ಹಿಂಗೆ ಮಾಡ್ತೀನ್ರಿ, ನನ್ನ ಮನ್ಸು ಹೆಂಗೆ ಹೇಳ್ತಾನೆ ಕೇಳ್ಕೊಂತ ಹೋಗ್ತೀನಿ ಅನ್ನುವಂತ ಭಾವ ಖಂಡಿತ ಬಿಡು. ಅದ ಹಂಗ ಮಾಡಂಗಿಲ್ಲ ಇಲ್ಲಿ ಇಹದಲ್ಲಿ. ಮನಸ್ಸು ಯಾಕಂದ್ರೆ ಮನಸ್ಸಿನ ಮಾತು ಕೇಳಿ ಅಲ್ಲಿಂದ ಇಲ್ಲಿವರೆಗೂ ಹಿಂಗ ಬಂದದ್ದು. ಮನಸ್ಸೇನ್ ಮಾಡ್ತದೆ, ವರ್ಮುಖ ಹೋಗ್ಬಿಟ್ಟದ. ವಿಷಯಾದಿಗಳು ಅಲ್ಲಿ ಸುಖ ಐತೇನು, ಶಬ್ದದಲ್ಲಿ ಸುಖ ಐತೇನು, ಸ್ಪರ್ಶದಲ್ಲಿ ಸುಖ ಐತೇನು, ರೂಪದಲ್ಲಿ ಸುಖ ಐತೇನು, ಶಬ್ದ ಸ್ಪರ್ಶ ರೂಪು ರಸ ಗಂಧ ಇವುಗಳಲ್ಲಿ ಸುಖ ಐತೇನಂತ ಹುಡುಕ್ತಾ ಹೋಗ್ತಾ ಇದೆ. ಆದ್ರೆ ಎಲ್ಲ ಸುಖ ಇಲ್ಲ. 84 ಲಕ್ಷ ಜೀವರಾಶಿಯಿಂದ ಬಂದ್ರು ಕೂಡ ಈ ಮನಸ್ಸಿಗೆ ಸುಖ ಇಲ್ಲ. ಈ ಹುಟ್ಟಿನಿಂದ ನಾವು 100 ವರ್ಷ ನಮ್ಗೆ ಆಯುಷ್ಯ ಐತೆ ಅಂದ್ರೂ ಕೂಡ ಸುಖ ಇರಂಗಿಲ್ಲ ಈ ಮನಸ್ಸಿಗೆ. ಯಾವತ್ತಾದ್ರೂ ಸುಖದಿಂದ ಅದಿವೇನು? ಅಂತದ ತೃಪ್ತಿ ಆಗ್ಯದ ಈ ಮನಸ್ಸಿಗೆ? ಇಲ್ಲ. ಏನೋ ಒಂದು ಲಿಸ್ಟ್ ರೆಡಿನೇ ಆಗ್ತಾವ ನಮ್ಗೆ. ಅದಕ್ಕೆ ಏನ್ ಹೇಳ್ತಾರ, ಬಂದಂತೆ ನಡೆಯದಿರಿ ಈಶದಲ್ಲಿ, ನಿಂದಿಸಿ ನುಡಿಯದಿರಾರನ್ನು ಮನಸ್ಸಿಗೆ ಬಂದಂತೆ ನಡೆಯದಿರಿ ಈಶದಲ್ಲಿ, ಕುಂದು ಒಡೆಯದಿರು ಕಾಮಾದಿಗಳನ್ನು ಜಯಿಸೆಂದು ಕೈ ಹಿಡಿದು ಅನುಗ್ರಹಿಸುವ. ಕೊರತೆಗೊಳ್ಬೇಡ, ಏನು ಕಡಿಮೆ ಮಾಡಿಲ್ಲ ನಿನಗೆ ದೇವ್ರು ಅಲ್ಲ. ಪಂಚಭೂತಗಳಲ್ಲಿ ಏನ್ ಆಕಾಶ ವಾಯು ಏನಾರ ಕಡಿಮೆ ಮಾಡ್ಯಾನ ನಿಂಗ? ಇಷ್ಟ್ರಾಗಿ ಇಷ್ಟೇ ಇರುವಂತೆ ಏನಾರ ಆಕಾಶ ಏನಾರ ಕಡಿಮೆ ಮಾಡ್ಯಾನೇನು? ವಾಯು ಇಲ್ಲ ಇವರಿಗೆ ಕೊಡ್ತೀನಿ ಇವರಿಗೆ ಇಲ್ಲ, ಇವರಿಗೆ ಕೊಡ್ತೀನಿ ಇವರಿಗೆ ಇಲ್ಲ ಅಂತ ಏನಾರ ಕಂಡೀಷನ್ ಮಾಡ್ಯದೇನ? ಅಗ್ನಿ ಮಾಡ್ಯದೇನು? ನೀರ್ ಮಾಡ್ಯದೇನು? ಈ ಭೂಮಿ ಮಾಡ್ಯದೇನು? ಎಲ್ಲರಿಗೆ ಸಮೃದ್ಧಿಯಾಗಿ ಕೊಟ್ಟಂತದ್ದು. ಪಂಚಭೂತಗಳು ಸಮೃದ್ಧಿಯಾಗಿ ಎಲ್ರು ಬಳಸ್ಕೊಳ್ಳಿ. ಸಕಲ ಜೀವರಾಶಿಗಳಿಗೆ ಕೊಟ್ಟಿದ್ದಾನೆ ಭಗವಂತ. ಇದು ಸಂಪತ್ತು ನೋಡ್ರಿ, ಭಗವಂತನ ಸಂಪತ್ತಿದು ಆಯ್ತಾ. ಮತ್ತೆ ತಿನ್ನುವಂತ ಆಹಾರ ಪದಾರ್ಥಗಳನ್ನ ಯಾರು ಮಾಡಿದ್ರು? ಯಾರನ್ನ ಮಾಡಿ ಗಿನ್ನಿಸ್ ದಾಖಲ್ದಾಗ ನಾವೇನೋ ಒಂದ್ ಚೂರ್ ಕೊಂಡಿದ್ರು, ಇಲ್ರಿ ನಮ್ಮ ಹೆಸರು ಬರ್ಬೇಕ್ರಿ, ಗಿನ್ನಿಸ್ ದಾಖಲ್ದಾಗ ಕುಂದಿರ್ಬೇಕ್ರಿ ಅಂತೀವಿ ನಾವು. ಆದ್ರೆ ಮತ್ತೆ ತಿನ್ನುವಂತ ಆಹಾರ ಪದಾರ್ಥಗಳು ಯಾರು ಕಂಡಿಡಿದ್ರು ಅಲ್ಲ. ಅದಕ್ಕ ಮಹಾತ್ಮರು ಬಹಳ ಚಂದ ಹೇಳ್ತಾರ, ಎಲ್ಲ ಸಂಪತ್ತು ಕೊಟ್ಟಾನ ಆದ್ರೂ ಕೂಡ ನನ್ಗ ಅದಿಲ್ಲ ಇದಿಲ್ಲ ಅಂತ ಕೊರತೆಗೊಳ್ಬೇಡಪ್ಪ. ಬೇಕಾದಷ್ಟು ಕೊಟ್ಟಿದಾನ. ಮತ್ತೆ ನೀನ್ ಭೋಗಾರನ ಅನ್ಭೋಗ್ಸು, ಆಮೇಲೆ ಮೋಕ್ಷವರ ಪಡ್ಕೋ. ಏನ್ ಪಡ್ಕೋ ಅಂತ ಶರೀರ ಕೂಡ ಎಷ್ಟು ಅಂದ ಚಂದವಾಗಿ ಕಳಿಸ್ಬಿಟ್ಟಿದಾನ. ಅದ್ರಾಗ ನವವಿಧ ಭಕ್ತಿಗಳನ್ನ ಜೋಡಿಸ್ಬಿಟ್ಟಿದಾನ ನಿನಗ. ಈ ಕಣ್ಣು, ಕಿವಿ, ಮೂಗು, ಬಾಯಿ, ಇದ್ರಲಿಂದ ನವವಿಧ ಭಕ್ತಿಗಳು ಏನದ, ಶ್ರವಣ ಭಕ್ತಿ, ಕೀರ್ತನ ಭಕ್ತಿ, ಅರ್ಚನ ಭಕ್ತಿ, ಇವೇನು ಶ್ರವಣ ಭಕ್ತಿ, ನವವಿಧ ಭಕ್ತಿಗಳನ್ನ ನಿನ್ ಜೊತೆನೆ ಜೋಡಿಸ್ಬಿಟ್ಟಿದಾನ. ಅದಕ್ಕೆ ಇಷ್ಟೆಲ್ಲ ಮಾಡಿದಾನಲ್ಲ. ಸುಮ್ನೆ ಇಷ್ಟಕ್ಕೆ ಅದಿಲ್ಲ ಇದಿಲ್ಲ ಅದಿಲ್ಲ ಅಂತ ಯಾಕ ನೀನು ಕೊರತೆಗೊಳ್ಬೇಡ. ಬಹಳ ಚಂದ ಹೇಳ್ತಾರೆ. ಅದಕ್ಕೆ ಈ ವಿಚಾರಗಳನ್ನ ನೀನ್ ಅಳವಡಿಸ್ಕೊಂಡು ನೀನ್ ಕುಂತು ಕೇಳಿದಾಗ ಶಮಾಧಿ ಷಟ್ ಸಂಪತ್ತೇನು ಅದಾವ, ವಿವೇಕ ವೈರಾಗ್ಯ ಶಮೆ ದಮೆ. ಶಮೆ ಅಂದ್ರೆ ಮನಸ್ಸನ್ನ ನಿಗ್ರಹ ಮಾಡ್ಕೊಳ್ಳುವಂಥದ್ದು, ಅಂದ್ರೆ ಏಕಾಗ್ರತೆ ಮಾಡ್ಕೊಳ್ಳುವಂಥದ್ದು, ವಿಷಯಗಳನ್ನ ದೂರ ಸರಿಸುವಂಥದ್ದು, ಇಂದ್ರಿಯಗಳನ್ನ ನಿಗ್ರಹ ಮಾಡುವಂಥದ್ದು, ಮತ್ತೆ ಶ್ರದ್ಧೆ ಇರುವಂಥದ್ದು, ಗುರು ವಾಕ್ಯದ ಮೇಲೆ ಶ್ರದ್ಧೆ ಇರುವಂಥದ್ದು, ಶ್ರದ್ಧೆ, ಮತ್ತೆ ಸಮಾಧಾನವಾಗಿ ಇಟ್ಕೊಳ್ಳುವಂಥದ್ದು. ಸಮಾಧಾನ ಎಲ್ಲಿ ಇಟ್ಕೊಳ್ಳೋ, ನಮ್ಮ ನಾವೇ ಸಮಾಧಾನ ಮಾಡ್ಕೊಳ್ಳುವಂಥದ್ದು ಬಹಳ ಮುಖ್ಯ ಇರ್ತದೆ. ಸಮಾಧಾನವಾಗಿ ಕೇಳುವಂಥದ್ದು, ಸಮಾಧಾನ. ಅದಕ್ಕೆ ಲೋಕದ ಡೊಂಕನ್ನು ನೀವೇ ಕೆತ್ತಿದ್ದುವಿರಿ, ನಿಮ್ಮ ಮನವ ಸಂತೈಸಿಕೊಳ್ಳಿ ಅಂತ ಹೇಳ್ತಾರ. ನಮ್ಮ ಮನಸ್ಸು ಸಮಾಧಾನ ನಂಬದ್ ನಾವೇ ಮಾಡ್ಕೊಳ್ಳುವಂಥದ್ದು. ಅದಕ್ಕೆ ಮಹಾತ್ಮರಲ್ಲಿ ಬಹಳ ಚಂದ ಹೇಳ್ತಾರ. ಬಟ್ ಇಂಥ ಒಂದು ಜ್ಞಾನವನ್ನ ಪಡ್ಕೊಳ್ಬೇಕಾಗಿತ್ತಂದ್ರ ನಿನ್ನ ಅಂತಕ ಉತ್ಕೃಷ್ಟವಾಗಿರ್ಬೇಕಾಗ್ತದ. ಶಮ ದಮಾದಿಗಳನ್ನ ನಿನ್ ಅದು ಹಿಡಿತದಲ್ಲಿ ಇಟ್ಕೊಳಕ ನಿನ್ ಕೈಯಾಗದ, ಆ ಸಾಧನೆ ಮಾಡಕ್ ನಿನ್ ಕೈಯಾಗೈತೆ. ನೀ ಯಾವಾಗ ಇದು ವಿವೇಕ ವೈರಾಗಿ ಶಮಾಧಿ ಷಟ್ ಸಂಪತ್ತುಗಳನ್ನ ಇವನ್ನ ನೀನ್ ಯಾವಾಗ ನೀ ಮಾಡ್ತಿದಿ, ಇವೆಲ್ಲವನ್ನ ನೀ ತಿಳ್ಕೊಂಡು ಇವು ಮಾಡಿದಾಗ ಖಂಡಿತ ಈ ಒಂದು ವರ್ತಮಾನ ಪ್ರತಿಬಂಧಕವನ್ನ ದೂರ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅದ. ಅದಕ್ಕೆ ಈ ಮನುಷ್ಯನ ಒಂದು ಪ್ರಯತ್ನ ಬಹಳ ಮುಖ್ಯ. ನಾವೆಲ್ಲೆಲ್ಲಿಗೆ ಹಚ್ಚಿವಿ ಅಂತಂದ್ರ ಸಂಸಾರದಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ, ಪರಮಾರ್ಥದಲ್ಲಿ ಪ್ರಾರಬ್ಧ ಅನ್ಕೊಂಡಿದ್ದೀವಿ. ಬಹಳಷ್ಟು ಜನ ಹೇಳ್ತಾರೆ, ಇಲ್ರಿ ಸಂಸಾರದಲ್ಲಿ ಬಹಳಷ್ಟು ಬಡದಾಡ್ತೀವಿ, ಎಷ್ಟೇ ಎಣಗಾಡ್ತೀವಿ ಅಂದ್ರೂ ಕೂಡ ನಮ್ಗೆ ಏಟಿರ್ಬೇಕು ಅಟ್ಟೆ ಇರೋದು. ನಾವು ಎಷ್ಟೋ ಶ್ರೀಮಂತರಾಗ್ಬೇಕಂದ್ರೆ ಎಲ್ಲರಿಗೂ ಆಸೆ, ಅದೇನಿಲ್ಲನ ಬೇಕಾದಷ್ಟು ಆಸೆ, ಅದು ಮಾಡ್ಬೇಕು ಇದು ಮಾಡ್ಬೇಕು, ಅವ್ರು ಅದು ತಗೊಂಡ್ರೆ. ಆದ್ರೆ ಆಗ್ತದೆ ಏನಂದ್ರೆ ಇಲ್ಲ, ಬಾರದು ಬಪ್ಪದು ತಪ್ಪದು. ಎಷ್ಟೇ ಇರ್ಬೇಕು ಎಷ್ಟು ಬರ್ಬೇಕು ಅಷ್ಟೇ ಬರ್ತು, ಜಾಸ್ತಿ ಒಂದು ಚೂರಿ ನಿಮಗೆ ಆಡ್ ಆಗಲ್ಲ ಅಂತಾರ ಅವ್ರು. ಪ್ರಯತ್ನ ಎಲ್ಲಿ ಇಡು ನೀನು, ಪ್ರಯತ್ನ ಮಾಡ್ಬಾರ್ದಂತಲ್ಲ. ಹೆಂಗ್ ಪ್ರಯತ್ನ ಅಂದ್ರ ಪ್ರಯತ್ನ ಮಾಡು, ಸಂಸಾರದಲ್ಲ ಮಾಡು. ಈಗ ಇಬ್ರು ಹೊಲ ಬಿತ್ತಿರ್ತಾರ, ಆ ಕಡೊಬ್ರು ಈ ಕಡೊಬ್ರು, ಎರಡು ಹೊಲ ಒಂದೇ ಕಡೆ ಇರ್ತದಲ್ಲ, ಅದನ್ನು ಬಿತ್ತಿರ್ತಾನೆ, ಈ ವ್ಯಕ್ತಿನೂ ಬಿತ್ತಿರ್ತಾನೆ. ಇಬ್ರು ರೈತರು ಇಬ್ರು ಬಿತ್ತಿರ್ತಾರೆ.
ಈ ಕಾಳು ಕಡೆ ಇಬ್ರದ್ದು ಸೇಮ್ ಖರ್ಚಾಗಿರ್ತದ, ಆಳು ಓಡ್ದು ಎಲ್ಲರದ್ದು ಸೇಮ್ ಖರ್ಚಾಗಿರ್ತದ, ಇಬ್ರದ್ದು ಒಂದ್ 50,000 ಹೋಗ್ಯದಂತ ತಿಳ್ಕೊಡ್ರಿ. ಪ್ರಯತ್ನ ಮಾಡಿದಾರ, ಆದ್ರೆ ಅದಕ್ಕೊಂದು 30 ಚೀಲ ಜೋಳ ಬಂತು, ಇದಕ್ಕೊಂದು 25 ಚೀಲ ಬಂತು. ಅದ್ರ ಫಲ ನಿನ್ನ ಪ್ರಾರಬ್ಧಕ್ಕೆ ಬಿಟ್ಟಿದ್ದದು. ನೀ ಪ್ರಯತ್ನ ಮಾಡ್ತಿ, ಆದ್ರೆ ಅದ್ರ ಫಲ ಬರುವಂತದ್ದು ನಿನ್ನ ಪ್ರಾರಬ್ಧ. ಅದು 30 ಚೀಲ ಬರ್ಬೇಕಾಗಿದೆ, ನಿನಗೆ 25 ಚೀಲ ಬರ್ಬೇಕು. ಅದ್ರ ಪ್ರಯತ್ನ ಮಾಡಿದೆ, ಆದ್ರೆ ಫಲ ನಿನ್ನ ಅಪೇಕ್ಷೆ ಪಡುವಂಗಿಲ್ಲ. ನೀ ಎಷ್ಟೇ ಮಾಡಿದ್ರು ಕೂಡ ಫಲ ಅಪೇಕ್ಷೆ ಪಡುವಂಗಿಲ್ಲ. ಅದು ಎಷ್ಟು ಬರ್ಬೇಕು ಬರ್ತದೆ ಅಷ್ಟೇ. ಇಷ್ಟೇ ಬಂತ ಅಷ್ಟೇ ಬಂತ ಅಂತ ನೀ ಕೊರತೆಗೊಳ್ಳೋದನ್ನು ಬೇಕಾಗಿಲ್ಲ. ಹೌದು, ನಾ ಪ್ರಯತ್ನ ಮಾಡಿದೆ, ನನಗಿಷ್ಟು ಬರ್ಬೇಕಾಗಿತ್ತು, ಬಂತು ಅಂತ ತೃಪ್ತಿಯಾಗಿರುವಂತದ್ದು ಬಹಳ ಮುಖ್ಯ, ಯಾವುದೇ ಇರ್ಲಿ. ಬಟ್ ಇಲ್ಲಿ ಈ ಕಡೆ ಪರಮಾರ್ಥದಲ್ಲಿ ಹಂಗಲ್ಲ. ಅದು ಪ್ರಾರಬ್ಧ ಆದಿನ ಅಂತ ಹಂಗ್ ಕುಂದ್ರಂಗಿಲ್ಲ. ಇಲ್ಲಿ ಎಷ್ಟು ಪ್ರಯತ್ನ ಪಡ್ತೀವಿ ಅಷ್ಟೇ ನಿನಗ್ ಫಲ ಸಿಗ್ತದಿಲ್ಲ. ಯಾವ್ದು ವೇಸ್ಟ್ ಇಲ್ಲ. ಪ್ರಯತ್ನ ಮಾಡದೆ ಯಾವ ಜನ್ಮಕ್ಕೂ ಇದು ನಿನಗಾಗಂಗಿಲ್ಲ. ಅಲ್ಲಿ ಹೊರಗ್ ಕುಂತು ಕೂತ್ಕೊಂಡವರು ಇಲ್ಲ, ಗುರುಗಳು ಏನೋ ಹೇಳ್ತಾ ಇದ್ದಾರೆ ಅಲ್ಲಿ ಮಠದಾಗ ಅಥವಾ ಅಲ್ಲಿ ಕುಂತು ಹೇಳ್ತಾ ಇದ್ದಾರೆ, ಸ್ವಲ್ಪ ತಡಿ ಹೋಗಿ ಕುಂತು ಕೇಳ. ಮತ್ತೆ ನಿನ್ ಎದ್ದು ಬಂದು ಗುರುವಿನ ಹತ್ರ ಕೂತ್ಕೊಂಡು ಸ್ವಲ್ಪ ತದೇಕ ಚಿತ್ತದಿಂದ ನೀ ಕೇಳಿದಾಗ ನಿನಗೆ ಆದಿದು. ಇಲ್ಲ ನನಗ್ ಪ್ರಾರಬ್ಧ ಇದ್ರೆ ನನಗ್ ಹೋಗಕ್ಕಾಗ್ತದ್ರಿ ಸಿಗ್ತದ್ರಿ ಮುಂದಂತ ಕುಂತ್ರ ನಿನಗೆ ಯಾವ ಜನ್ಮಕ್ಕೂ ಸಿಗಂಗಿಲ್ಲ. ಮತ್ತೆ ಸದ್ಗುರು ಹೇಳಿದ್ದನ್ನೇ ಮತ್ತೆ ನಡ್ಕೊಳ್ಳೋದು ಕೂಡ ಬಹಳ ಮುಖ್ಯ. ಅದು ಬರೀ ಕೇಳ್ಬಿಟ್ಟಿವಂತಲ್ಲ, ಸ್ವಲ್ಪ 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 ನಮ್ಮ ಗುಣಗಳನ್ನ ಬದಲಾವಣೆ ಮಾಡ್ಕೊಂಡು ಸದ್ಗುರು ಹೇಳಿದಂತ ವಿಚಾರಗಳನ್ನ ನಾವು ಅದನ್ನ ತಗೊಂಡು ಆ ದಾರಿಗೆ ಬರುವಂಥದ್ದು ಬಹಳ ಮುಖ್ಯ. ಮನಸ್ಸನ್ನ ಬದಲಾವಣೆ ಮಾಡ್ಕೊಡುವಂಥದ್ದು. ಆ ರೀತಿಯಾಗಿ ಮಾಡಿದಾಗ ಖಂಡಿತ ನಿನಗೆ ವರ್ತಮಾನ ಪ್ರತಿಬಂಧಕದ ಗುಣಗಳು ಖಂಡಿತ ನಿನಗಾಗ್ತದ. ಒಂದೊಂದು ಈ ನೋಡ್ರಿ ಹೆಂಗ್ ಹೇಳ್ತಾರ, ಒಂದು ಭ್ರಮರ, ಸಣ್ಣ ಒಂದು ಹುಳು ಕೂಡ ಭ್ರಮರಾಗಿ ರೂಪವಾಗಿ ಹೊರಗ್ ಬಂದದಂದ್ರೆ ನೀನ್ ಆಗಂಗ್ಲೇನ? ಖಂಡಿತ ಆಗ್ತದ. ಅದಕ್ಕೆ ಆಗಲ್ಲ ಅಂತ ನೀನ್ ಅನ್ಕೂಡ್ದಂತಾರ ಮಹಾತ್ಮರು. ಯಾಕವ್ರು ಇಷ್ಟೆಲ್ಲ ನಮ್ಗೆ ಹೇಳ್ತಾ ಇದ್ದಾರಂತಂದ್ರೆ ಜನ್ಮ ನಷ್ಟ ಮಾಡ್ಕೋಬೇಡ್ರಿ. ಇದು ಪದೇ ಪದೇ ಬರುವಂತ, ಅದಕ್ಕ ಸಂತ್ಯಾಗ ಬಂದಿವಲ್ಲ ಸಾಮಾನು ಬಿಡದೆ ಎಲ್ಲ ನೆನೆ ಪೀಲೆ ಕೊಳ್ಬೇಕಲ್ಲ ತಿರುಗೆಂದು ಬರೋದಿಲ್ಲ. ಮಾಡ್ಕೊಳ್ರಿ ಬೇಗ ಬೇಗ ನಿನ್ನನ್ನೇ ನೀತಿಳಕ್. ಅದಕ್ಕೆ ಹೇಳ್ತಾರೆ ಅವರು, ನೆನೆವುದು ಅನುದಿನ ಉದಯ ಕಾಲದ ಎಚ್ಚರಿಕೆಯಳು ವಿನುತ ಗುರುಮೂರ್ತಿಯನ್ನು ಉಮೇಶನ ಅಂಗ್ರಿಯನ್ನು ಬಳಿಕ ನಿನ್ನನ್ನು ಸುವಿಚಾರದಿಂದ ನೇಮಕವಾಗಿ ಮನುಜ ನಿನಗಹುದು ಮುಕ್ತಿ ಅಂತ ಹೇಳ್ತಾರ. ಗುರುವಿನನ್ನ ನೆನೆಸು, ಪರಮಾತ್ಮನನ್ನ ನೆನೆಸು, ಅವರು ನಿನಗೆ ಬಹಳ ಉಪಕಾರಿಯಾಗಿದ್ದಾರ. ಆಮೇಲೆ ನಿನ್ನನ್ನೇ ನೀನು ಮುಖ್ಯ. ಈ ಒಂದು ಮೋಕ್ಷವನ್ನ ಪಡ್ಕೊಳ್ಬೇಕಾದ್ರೆ ನಾನು ಯಾರಿದ್ದೀನಿ ಅಂತ ತಿಳ್ಕೊಳ್ಳುವಂಥದ್ದೇ ಬಹಳ ಮುಖ್ಯ. ಮತ್ ನಾನು ಯಾರಿದ್ದೀನಿ ಅಂತ ತಿಳ್ಕೊಂತ ಮತ್ ಹೊರಗಡೆ ಹುಡ್ಕೋದಲ್ಲ. ನಾನು ಯಾರಿದ್ದೀನ್ರಿ ಅಂದ್ರೆ ನಮ್ಮ ಹೆಸರು ಹೇಳ್ತಾರ ಅವ್ರ, ಇಂಥವ್ರ ಮಗಳದಿ, ಇಂಥವ್ರು ನೀವ್ ಹಿಂಗ್ರಿ ಹಂಗ್ರಿ ಅಂತ ಹೇಳ್ತಾರ. ಅವ್ರಿಗೆ ಎಲ್ಲಿ ಸಿಗ್ತದ? ಎಲ್ಲಿ ಸಿಗಲ್ಲ. ಗುರುವಾಕ್ಯವನ್ನೇ ಹಿಡ್ಕೊಂಡು ನಮ್ಮೊಳಗ ಹುಡುಕಬೇಕಿಲ್ಲಿ. ಅದಕ್ಕೆ ಹೇಳ್ತಾರಲ್ಲ ಯಾಕಂದ್ರ ಇಲ್ಲಿ ಭವಸಾಗರ. ಈ ಇದ್ರಲ್ಲಿ ನಾವು ಹುಡುಕ್ತಾ ಹೋದಾಗ ಸೀತಾ ಮುತ್ತು ರತ್ನ ಎಲ್ಲ ಸಿಗ್ತಾವ. ಅದು ಎಲ್ಲಿ ಅಂದ್ರೆ ನಿನ್ನೊಳಗೆ ನಿನ್ನ ಬಿಟ್ಟು ಅನ್ನೆ ಇಲ್ಲವೇ ಇಲ್ಲ. ಅನ್ನೆ ಹುಡ್ಕಕ್ ಹೋದ್ರೆ ಅದಕ್ಕೆ ಬೊಮ್ಮವನ ಅರಿವೆನೆಂದು ಬಳಲುವರು ತಮ್ಮ ನೇತಿಗಳಿದು ಅನ್ಯವನ್ನೇ ನೋಡಿ ಮನುಜನ ಅಂತ ಹೇಳಿ ಆ ಪರಬ್ರಹ್ಮನ ನೀವು ಹುಡುಕಬೇಕಾದ್ರೆ ನಿನ್ನೊಳಗೆ ಹುಡುಕಬೇಕದು. ಮತ್ತು ಹೊರಗೆ ಹೋಗ್ತದ ಮುಗ್ದ ಹೋಯ್ತದ, ಸಿಗೋದೇ ಇಲ್ಲ ನಿನಗೆ. ನನ್ನೊಳಗೆ ಹೆಂಗ್ ಹೋಗ್ಬೇಕ್ರಿ ಅಂದ್ರೆ ವಿಚಾರ ಮಾಡು. ಶರೀರ, ಇಂದ್ರಿಯಗಳು, ಪಂಚಕೋಶಗಳು ಇಲ್ಲಿ ಅದಾವ್ ನೋಡ್ರಿ, ಎಷ್ಟದ. ಇದು ಹೊರಗಿಂದ ಒಂದು ಲೋಕ ಆದ್ರೆ ಒಳಗೊಂದ್ ದೊಡ್ಡ ಲೋಕ ಐತ್ರಿ. ಮತ್ ಇಲ್ಲಿ ಇಳಿಬೇಕಾದ್ರೆ ಗುರುಕೃಪೆ ಬೇಕು. ಒಳಗೆ ಇಳಿಬೇಕಾದಷ್ಟು ಐತಿ ನೋಡಿ, ದೊಡ್ಡ ಲೋಕನೇ ಐತಿ ಇಲ್ಲಿ. ಶರೀರ ಹೌದಾ, ಶರೀರ ದಾಟು ಮುಂದ್ ಹೋಗು. ಪ್ರಾಣವಾಯು ಬರ್ತದ, ಅದು ದಾಟು ಮುಂದ್ ಹೋಗು. ಮನಸ್ಸು ಬರ್ತದ, ಮನಸ್ಸಿನ ಕೋಶಗಳು ನೋಡು, ಅದು ಬರ್ತದ, ಅದು ದಾಟು ಮುಂದ್ ಹೋಗು. ಇದು ಸಾಮಾನ್ಯ ಏನ್ರಿ ಇವು? ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, ಇವೆಲ್ಲ ದಾಟಿ ಹೋಗುವಂಥವು ಅದಾವ. ಇಲ್ಲಿ ಹುಡುಕಬೇಕು. ಅದು ಬಿಟ್ಟು ನಾವು ಅನ್ಯವನ್ನ ನೋಡ್ತಾ ಇದ್ದೀವಿ ಅಂದ್ರೆ ಅನ್ಯವನ್ನೇ ನೋಡಿ ಬಳಲುವರು ಅಂತ ಹೇಳ್ತಾರೋ. ತಿಳಿದು ಮೊದಲ ತತ್ವಕುಳ ಅವೆಲ್ಲವನ್ನು ನೇತಿಗೆಳೆದು ಅವು ಅನಾತ್ಮಕವೆಂದು ಬಳಿಕವನ್ನು ಒಳಗಧೀಕರಣ. ಇದಕ್ಕೆ ಶರೀರಕ್ಕೆ ಅಧಿಕರಣವಾಗಿರುವಂತದ್ದೇ ಅದು ಪರಮಾತ್ಮ. ಯಾಕಂದ್ರ ಜೀವ, ಶಿವ, ಜಗತ್ತು ಇದಕ್ಕೆ ಆಧಾರವಾಗಿರುವಂತದ್ದು ಯಾವ್ದು? ಇದು ತಿಳ್ಕೊಳಂಗ್ಲೇನ? ಈ ಶರೀರ ಇಷ್ಟೆಲ್ಲ ಓಡಾಡ್ತದ, ಇಷ್ಟೆಲ್ಲ ವ್ಯವಹಾರ ಮಾಡ್ತದ, ಇಷ್ಟೆಲ್ಲ ಸಾಯ್ತದ, ಉಣ್ತದ, ಎಲ್ಲಾ ಮಾಡ್ತದಲ್ಲ, ಇದಕ್ಕೆ ಆಧಾರವಾಗಿರುವಂತದ್ದು ಯಾವುದು? ಬರೀ ಕಾರ್ಯವನ್ನ ನೋಡಿ ಹೋಗ್ತೀಯೇನ? ಈ ಕಾರ್ಯಕ್ಕೆ ಕಾರಣವಾಗಿರುವಂತ ಪ್ರಪಂಚವನ್ನ ನಾವು ಕಾಣ್ಬೇಕಾಗ್ತದಲ್ಲ. ಕಾಣ್ಬೇಕಾದಾಗ ನಿನ್ನಲ್ಲೇ ನೀವು ಹುಡುಕಪ್ಪ ಅಂತ ಮಹಾತ್ಮರು ಕರುಣೆ ತುಂಬಿದ ವಾಕ್ಯಗಳಿವೆ.
ಇಲ್ಲಿ ಒಂದೇ ಒಂದು ಕರುಣೆ ಏನಂತಂದ್ರೆ, ಹಂಗ ಜೀವನ ಹೋಗ್ಬಾರ್ದು, ನಷ್ಟ ಆಗ್ಬಾರ್ದು. ಮನುಷ್ಯನ ಶರೀರ ಅಷ್ಟು ಸಿಗುವಂತದ್ದಲ್ಲ. ಅದಕ್ಕಾಗಿ ಮಹಾತ್ಮರು ಬಹಳಷ್ಟು ಕರುಣೆ ತುಂಬಿದ ವಿಚಾರಗಳಿಂದ ಹೇಳ್ತಾರ. ಇಂಥ ಒಂದು ವರ್ತಮಾನ ಪ್ರತಿಬಂಧಕವನ್ನ ದೂರ ಮಾಡ್ಬೇಕಾದ್ರೆ ನಾವು ಶಮಾಧಿ ಗುಣಗಳಿಂದ ಮತ್ತೆ ಶ್ರವಣಾದಿ ಸಾಧನಗಳಿಂದ ನಾವು ಈ ಪ್ರತಿಬಂಧಕವನ್ನ ದೂರ ಮಾಡ್ಕೊಳ್ಳಿಕ್ಕೆ ಬರ್ತದ. ಆಗಲ್ಲ ಅಂತ ಬಿಡುವಂಗಿಲ್ಪ ಅಂತ ಅವ್ರು ನಮಗ ಒಂದು ಧೈರ್ಯದ ಮಾತು, ಸ್ಥೈರ್ಯದ ಮಾತು ನಾವು ಹೇಳ್ತೀವಿ. ಯಾಕಂದ್ರ ಇಲ್ರಿ ಮಹಾತ್ಮರು ಅದಾರ್ರಿ, ಅವ್ರು ಮಾಡ್ಕೊಂಡಾರಿ, ನಮ್ ಕೈಲಿ ಆಗಂಗಿಲ್ರಿ ಅಂತ ಅನ್ನಂಗಿಲ್ಲ. ಯಾಕಂದ್ರೆ ಅವರು ಇಂಥ ಭೂಮಿಯಲ್ಲಿ ಜಗತ್ತಿನ ಒಳಗ ಅವರು ಹುಟ್ಟಿ ಬಂದಿದ್ದಾರೆ, ಅವರು ಪಂಚಭೂತದಿಂದ ಆದಂತ ಶರೀರ, ಅವರು ಇದೇ ಅನ್ನ ತಿಂದಿದ್ದಾರೆ, ಇದೇ ನೀರ್ ಕುಡಿದಾರೆ, ಇಂಥಲ್ಲೇ ಅವರು ಅಂತ ಮಹಾತ್ಮರಾಗಿದಾರಂದ್ರ ನಿನಗೂ ಪ್ರಯತ್ನ ಮಾಡಿದ್ರೆ ಆಗಲ್ಲಂತೀಯ. ಪ್ರತಿಯೊಬ್ಬ ವ್ಯಕ್ತಿ ಭೂಮಿ ಮೇಲೆ ಮನುಷ್ಯನ ಶರೀರ ತಗೊಂಡು ಬಂದತ ನಾನು ಯಾರಿದ್ದೀನಂತ ತಿಳ್ಕೊಳ್ಳುವಂಥದ್ದೇ ಮುಖ್ಯವಾದಂತ ಕೆಲಸ. ಮಹಾತ್ಮರು ದಾಟಿ ಅವ್ರು ಗೆದ್ದು ಬಿಟ್ರ ಅವ್ರು ನೀನ್ ಯಾವಾಗ ದಾಟತ? ನೀನ್ ಯಾವಾಗ ಪ್ರಯತ್ನ ಮಾಡ್ತಿ? ನಿನಗೂ ಅದು ಒಂದು ಹಕ್ಕು ಐತೆ, ನಾನು ಯಾರು ಇದ್ದೀನಿ ಅನ್ನುವಂತ ತಿಳ್ಕೊಳ್ಳುವಂತ ಒಂದು ನಿನಗೆ ಜನ್ಮ ಸಿದ್ಧ ಹಕ್ಕು ಇದು ಕೂಡ. ಭೂಮಿಗೆ ಬಂದ್ಬಿಟ್ಟಿ ಅಂತಂದ್ರ ಈ ಕೆಲಸವನ್ನ ಇಟ್ಕೊಂಡು ಯಾರಾದ್ರೂ ಒಂದು ಊರಿಗೆ ಹೋದ್ರೆ ಸುಮ್ಮನೆ ಬಂದೀವ್ರಿ ಅಂತಾರೇನಲ್ಲ, ಕೆಲಸ ಐತ್ರಿ ಬಂದೀವಿ ಅಂತೀವಿಲ್ಲ, ಅದ್ರಂಗ ನಮಗೂ ಕೆಲಸ ಐತೆ, ಬಂದೀವಿ. ಬಂದು ಇಲ್ಲೇನ ಮಾಯಾ ನಗರಿ ಪ್ರಪಂಚಕ್ಕೆ ನೋಡ್ರಿ, ಜಗ್ಮಗಿ ಬೆಂಗಳೂರು ಕಂತಲ್ಲಿ ಹೋಗ್ರಿ, ಸಾಯಂಕಾಲ 8 ಗಂಟೆ 9 ಗಂಟೆ ಸ್ವಲ್ಪ ಹೊರಗಡೆ ತಿರುಗಾಡಿ ಬರ್ರಿ. ಅವು ಒಂದೊಂದು ಏರಿಯಾದಲ್ಲಿ ಒಂದೊಂದು ಅಂಗಡಿಗಳಾಗಿರ್ಬೋದು, ಆ ಬಿಲ್ಡಿಂಗ್ಗಳಾಗಿರ್ಬೋದು, ಒಂದು ಮಾಯಾ ನಗರಿ ಅನಿಸ್ಬಿಡ್ತದೆ ಕೆಲವು ಸಲ. ಅದನ್ನ ನೋಡಿ ನಾವಿಲ್ಲಿ ಕೂಡ ನಮ್ಮ ಇಂಥವೆಲ್ಲ ಭೋಗದ ಆಸೆಗಳಿಗೆ ನಾವು ಮರುಳು ಹಾಕಿಬಿಟ್ಟು ಇದಕ್ಕ ನಾವ್ ಯಾವ ಬಂದ್ ಕೆಲಸವನ್ನು ಮರ್ತು ಬಿಟ್ಟಿದೀವಲ್ಲ, ಇದು ದೊಡ್ಡ ಅಜ್ಞಾನ. ಇದನ್ನ ತಿಳಿಸ್ತಾ ಇದ್ದಾರ ಪ್ರತಿಯೊಬ್ಬರಿಗೆ. ಇದು ಮಾಡ್ಕೊಳ್ಬೇಕಾದಂಥದ್ದು. ಅದಕ್ಕೆ ಇಲ್ಲಿ ಕೂಡ ಆಗಾಮಿದೊಂದು ನೋಡೋಣ. 3ನೇ ನುಡಿಯಲ್ಲಿ, ಮುಂದೆ ಕೆಲವು ಜನ್ಮವನ್ನು ಮಾಡುವ ಆರಬ್ಧ ಒಂದಿದು ಉತ್ತರ ಲೋಕಗತಿ ಆಸೆ ಕುಂದದೆ ಮನನವಿರಲು ಕಾಣಿಸದು ನಿಜ ಆನಂದ ವಾರಿಧಿ ಬೋಧವದರಿಂದ ಅಂತ ಹೇಳ್ತಾರೆ. ಮುಂದೆ ಅಂದ್ರೆ ಭಾವಿ ಕಾಲದಲ್ಲಿ, ಮುಂದೆ ಬರುವಂತದ್ದು ಭವಿಷ್ಯತ್ ಕಾಲ ಏನ್ ಹೇಳ್ತಾರೆ. ಅವಾಗ ಕೆಲವು ಜನ್ಮ ಅಂದ್ರೆ ಕೆಲವು ಶರೀರಗಳನ್ನು ಉಂಟು ಮಾಡುವಂತಹ ಪ್ರಾರಬ್ಧ ಕರ್ಮದಿಂದ ಕೂಡಿದ್ರೆ, ಅಂದ್ರ ಈ ಆಗಾಮಿ ಅನ್ನುವಂಥ ಮುಂದೆ ಬರುವಂತ ಒಂದು ಪ್ರತಿಬಂಧಕ ಎರಡು ಪ್ರಕಾರ ಆಗ್ಯದ ಅಂತ ಹೇಳ್ತಾರ ಅವ್ರು. ಮುಂದೆ ಏನು ನಮ್ಗೆ ಆಗಾಮಿ ಕರ್ಮ ಅಂತ ಹೇಳ್ತೀವಲ್ಲ, ಈ ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ ಅಂತ ಮುಂದಿಲ್ದು ಬರುವಂತಹದ್ದು ಏನ್ ಹೇಳ್ತೀವಿ. ಅದಕ್ಕ ಅಲ್ಲಿ ಕೂಡ ಭಾವಿ ಪ್ರತಿಬಂಧಕ ಇರ್ತದ ನಮ್ಗೆ ಕೆಲವು ಸಲ. ಅದೇ ಹೆಂಗಂದ್ರೆ 2 ಪ್ರಕಾರ ಇರ್ತದ. ಅಂದ್ರ ಕೆಲವು ಸಲ ಮುಂದಿನ ಒಂದು ಜನ್ಮ, ಕೆಲವು ಜನ್ಮಗಳನ್ನ ಕೊಡುವಂತದ್ದು ಕರ್ಮ ಕೂಡ ಇರ್ತದ. ಅದು ಅಷ್ಟಿದ್ದಾಗ ಎಷ್ಟೇ ಶ್ರವಣ ಮಾಡಿದ್ರು ಕೂಡ ಅಲ್ಲಿ ಪ್ರತಿಬಂಧಕವನ್ನು ಉಂಟು ಮಾಡ್ತದೆ. ಯಾಕಂದ್ರೆ ಮುಂದೆ ಒಂದು ಶರೀರವನ್ನ ಈಗ ನಾವು ಕೆಲವು ವಿಚಾರಗಳದಾಗ ಹೇಳ್ತಾರೆ. ಯಾಕಂದ್ರೆ ಮುಂದಿನ ಒಂದು ಜನ್ಮದ್ದು ಒಂದು ಪ್ರಾರಬ್ಧ ಆ ವಾಸನೆ ಅಲ್ಲಿ ಇತ್ತು ಅಂತಂದ್ರೆ ಅಲ್ಲಿ ಕೂಡ ಶ್ರವಣ ಮಾಡಿದ್ರು ಕೂಡ ಏನಾಗ್ತದೆ, ಅಲ್ಲಿ ಜ್ಞಾನ ಅಳವಡಂಗಿಲ್ಲ. ಆದ್ರ ಅಲ್ಲಿ ಶ್ರವಣದಿಂದ ಆದಂತ ಒಂದು ಜ್ಞಾನ ಯಾವಾಗ ಪ್ರತಿಬಂಧಕ ಆ ನಿವೃತ್ತಿ ಆಗ್ತದ. ಯಾಕಂದ್ರೆ ಶ್ರವಣ ಮಾಡ್ತಾ ಈ ಅದರಿಂದ ಬಂದಂತ ಅದ್ರ ಒಂದು ಉತ್ಪನ್ನ ಆದಂತ ಜ್ಞಾನ ಈ ಪ್ರತಿಬಂಧಕ ಕರ್ಮ ಯಾವಾಗ ನಿವೃತ್ತಿ ಆಗ್ತದ ಅವಾಗ ತನ್ನಷ್ಟಕ್ಕೆ ತಾನೇ ಆ ಜ್ಞಾನ ಪ್ರಕಟ ಆಗ್ತದ. ಯಾಕಂದ್ರೆ ವಾಮದೇವನಲ್ಲಿ ಕೆಲವು ಸಲ ಹೇಳ್ತಾರ, ವಾಮದೇವನಲ್ಲಿ ಕಂಡು ಬಂದಂತ ವಿಚಾರ ಅಂದ್ರೆ ವಾಮದೇವ ಋಷಿ ನಾಮಕವಾದಂತ ಋಷಿ ತಾಯಿ ಗರ್ಭದಲ್ಲಿ ಇರ್ಬೇಕಾದಾಗ ನೋಡ್ರಿ, ತಾಯಿ ಗರ್ಭದಲ್ಲೇ ಇದ್ದಾಗ, ಯಾಕಂದ್ರೆ ಇನ್ನೂ ಒಂದು ಜನ್ಮ ಬರ್ಬೇಕನ್ನುವಂತ ಒಂದು ಪ್ರಾರಬ್ಧ ಇದ್ದಾಗ ತಾಯಿ ಗರ್ಭದಲ್ಲೇ ನಾನು ಪರಿಪೂರ್ಣನಾದ ಪರಬ್ರಹ್ಮ ಸ್ವರೂಪನಿದ್ದೇನನ್ನುವಂತ ಜ್ಞಾನ ಐತಂತೆ ಹೊಟ್ಟೆಯಲ್ಲಿ, ತಾಯಿ ಹೊಟ್ಟೆಯಲ್ಲಿ ನೋಡ್ರಿ. ಅದಕ್ಕ ಈ ರೀತಿ ಶ್ರುತಿ ಹೇಳ್ತದ ತಾಯಿ ಗರ್ಭದೊಳಗಡೆನೆ. ಯಾಕಂದ್ರ ಜ್ಞಾನ ಆಗಿದೆ ಆತಗ. ಅದು ಏನು ಜ್ಞಾನದ ಒಂದು ಶ್ರವಣ ಮಾಡಿದಾಗ ಆ ಜ್ಞಾನ ಆಗಿದೆ. ಆದ್ರೂ ಇನ್ನೂ ಒಂದ್ ಸ್ವಲ್ಪ ಮುಂದ ಯಾವಾಗ ಅದು ಅಷ್ಟ ಸಂಸ್ಕಾರ ರೂಪದಾಗ ಉಳಿದಿರ್ತದ, ಯಾವಾಗ ಭಾವಿ ಒಂದು ಜನ್ಮದ ಒಂದು ಜನ್ಮ ಆಗ್ತದ, ಒಂದು ಜನ್ಮ ಆಗ್ತದ, ಅವಾಗ ಈ ಪ್ರತಿಬಂಧಕ ನಿವೃತ್ತಿ ಆಗ್ತದೆ. ಯಾವುದು ಅಂತಂದ್ರೆ ಆಗಾಮಿ ಭಾವಿ ಪ್ರತಿಬಂಧಕ ಏನಾಗ್ತದೆ, ಅಲ್ಲಿ ನಿವೃತ್ತಿ ಆದ ತಕ್ಷಣ ಜ್ಞಾನ ಪ್ರಕಟ ಆಗ್ತದೆ. ಅವಾಗ ತಾಯಿ ಗರ್ಭಕ್ಕೆ ಬರ್ಬೇಕನ್ನುವಂತಹ ಒಂದು ಪ್ರಾರಬ್ಧ ತಾಯಿ ಗರ್ಭಕ್ಕೆ ಬಂದ ತಕ್ಷಣನೇ ಆ ತಾಯಿ ಗರ್ಭದಲ್ಲೇ ನಾನು ಪರಬ್ರಹ್ಮ ಸ್ವರೂಪ ಇದ್ದೀನಿ ಅನ್ನುವಂಥದ್ದು ಪ್ರಕಟ ಆಗ್ಬಿಡುತ್ತಂತ ನೋಡ್ರಿ.
ಅದಕ್ಕೆ ಈ ರೀತಿ ಜ್ಞಾನ ಆಯ್ತಂತ ಶ್ರುತಿ ಹೇಳ್ತದೆ. ಗರ್ಭದಲ್ಲಿ ಗುರುಪದೇಶ ಶ್ರವಣಾದಿಗಳು ಇಲ್ದಿದ್ರು ಕೂಡ ನೋಡ್ರಿ ಹೆಂಗದ. ಆದ್ರೆ ಅದು ಹುಟ್ಟಬೇಕನ್ನೋದು ಒಂದು ಪ್ರಾರಬ್ಧ ಇತ್ತು, ಅಷ್ಟಿಗೆ ನಿಂತಿತ್ತು. ಯಾವಾಗ ಅದು ಪ್ರಾರಬ್ಧ ಪ್ರತಿಬಂಧಕ ಮುಗೀತು, ನಿವೃತ್ತಿ ಆಯ್ತು, ತಕ್ಷಣದಲ್ಲೇ ಅದು ಜ್ಞಾನ ಆಗ್ಬಿಡ್ತು. ಅದಕ್ಕ ಯಾಕಂದ್ರೆ ಹಿಂದೆ ಅದೆಲ್ಲ ಸಂಸ್ಕಾರದಿಂದ ಶ್ರವಣ ಎಲ್ಲ ಆಗ್ಬಿಟ್ಟದತ್ತೀಗ. ಆದ್ರೂ ಕೂಡ ಪ್ರತಿಬಂಧಕದಿಂದ ತೋರ್ಲಾರ್ದಂಗ ಆಗಿತ್ತು. ಯಾವಾಗ ಅದು ಪ್ರತಿಬಂಧಕ ಮುಗಿದೋಯ್ತು, ತಕ್ಷಣದಲ್ಲೇ ಪ್ರಕಟ ಆಯ್ತು. ಅದಕ್ಕೆ ಈ ರೀತಿಯಾಗಿ ಆತೀಗ ಗುರುಪದೇಶ ಶ್ರವಣಾದಿಗಳು ಇಲ್ದಿದ್ರು ಕೂಡ ಅವನಿಗೆ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥದ್ದು ಜ್ಞಾನ ಆಯ್ತು. ಆದ್ರ ಯಾಕಂತಂದ್ರ ಪೂರ್ವ ಜನ್ಮಗಳಲ್ಲಿ ಮಾಡಿದಂತ ಶ್ರವಣ ಏನು ಅದರಿಂದ ಉತ್ಪನ್ನ ಆದಂತ ಈ ಜ್ಞಾನ ಇದ್ದು ಪ್ರತಿಬಂಧಕ ಭಾವಿ ಕರ್ಮದಿಂದ ಕೂಡಿದಂತದ್ದಾದ್ರೆ ಅವಾಗ ಜ್ಞಾನ ಪ್ರಕಟ ಆಗಿರಂಗಿಲ್ಲ. ಯಾವಾಗ ಭಾವಿ ಕರ್ಮ ಜನ್ಮವನ್ನ ಕೊಡ್ತು, ಯಾಕಂದ್ರೆ ಮುಂದೆ ಒಂದು ಜನ್ಮ ಐತೆ ಅನ್ನುವಂಥದ್ದು ಒಂದು ಪ್ರಾರಬ್ಧ ಕರ್ಮ ಇತ್ತಲ್ಲ, ಅದು ಭಾವಿ ಕರ್ಮ ಏನ್ ಇತ್ತಲ್ಲ, ಅದು ಆ ಕರ್ಮ ನಿವೃತ್ತಿ ಪ್ರತಿಬಂಧಕ ನಿವೃತ್ತಿ ಆದ ತಕ್ಷಣ ಜ್ಞಾನ ಪ್ರಕಟ ಆಗ್ಬಿಡ್ತು ಅಂತ ಈ ರೀತಿಯಾಗಿ. ಅದಕ್ಕೆ ಇಲ್ಲಿ ಕೂಡ ಜಡಭರತನಿಗೆ 3 ಜನ್ಮಗಳು ಕಳೆದು ಹೋದ್ಮೇಲೆ ಅದು ಜ್ಞಾನ ಆಯಿತು ಅಂತ ಹೇಳ್ತಾರೆ. ಯಾಕಂದ್ರೆ ಅದು 3 ಜನ್ಮಗಳನ್ನ ಪಡ್ಕೊಳ್ಬೇಕನ್ನುವಂಥದ್ದು ಇತ್ತು. ಆ ರೀತಿಯಾಗಿ ಪ್ರತಿಬಂಧಕವನ್ನ ಉಂಟು ಮಾಡಿ ಅಲ್ಲಿ ಜ್ಞಾನ ಪ್ರಕಟ ಆಗಿರ್ಲಿಲ್ಲ. 3 ಜನ್ಮ ಆದ ನಂತರ ಇದು ಪ್ರಕಟ ಆಯ್ತು ಅಂತ ಹೇಳ್ತಾರೆ. ಈ ರೀತಿಯಾಗಿ ಇದು ಆಗಾಮಿ ಪ್ರತಿಬಂಧಕ ಅಂತ ಕೂಡ ಹೇಳ್ತಾರೆ. ಮುಂದೆ ಬರುವಂತದ್ದು ಆಗಾಮಿ ಪ್ರತಿಬಂಧಕ, ಅದ್ರ ಬಗ್ಗೆ ಕೂಡ ಹೇಳ್ತಾರೆ. ಮತ್ತೆ ಇನ್ನೂ ಮತ್ತೊಬ್ಬನಿಗೆ ಏನಂದ್ರ ಬಹಳಷ್ಟು ಕೇಳಿರ್ತಾನೆ, ಆದ್ರ ಮುಂದ ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿ ಸುಖಗಳನ್ನ ಅನುಭವಿಸಿ ಮುಕ್ತನಾಗ್ಬೇಕಂತ ವಾಸನೆ ಇರ್ತದತ್ತಿಗೆ. ಅವಾಗ ಏನ್ ಮಾಡ್ತಾನ ಆತ, ಬಹಳಷ್ಟು ಕೇಳಿರ್ತಾನ, ಜ್ಞಾನ ಆಗಿರ್ತದ, ಆದ್ರೂ ಕೂಡ ಅತಂದ ಏನಿರ್ತದ ಮುಂದೆ ಹೋಗಿ ಯಾವ್ದು ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿಯ ಸುಖಗಳನ್ನ ಅನುಭವಿಸಿ ಏನ್ ಮಾಡ್ತಾನೆ, ಮತ್ತೆ ಆ ವಾಸನ ಮೂಲಕ ಅವನಿಗೆ ಏನಾಗಿರ್ತದ, ಹೋಗುವಂತಹದ್ದು ಒಂದು ವಾಸನೆ ಇರ್ತದ. ಆ ವಾಸನೆಯ ಮೂಲಕ ಅತಿಗೇನಂದ್ರೆ ಬ್ರಹ್ಮಜ್ಞಾನ ಅಳವಟ್ಟಿರಂಗಿಲ್ಲ. ಅವಾಗ ಏನ್ ಮಾಡ್ತಾನೆ, ಯಾಕಂದ್ರ ಅಲ್ಲಿ ಆಗಾಮಿ ಪ್ರತಿಬಂಧಕ ಏನಿರ್ತದಲ್ಲ, ಆತ ಏನ್ ಮಾಡ್ತಾನೆ, ಇಲ್ಲಿ ಎಷ್ಟೇ ಕೇಳಿದ್ರು ಕೂಡ ಆತ ಜ್ಞಾನ ಆಗಿರಂಗಿಲ್ಲ. ಆ ಪ್ರತಿಬಂಧಕ ಅಡ್ಡಿಯನ್ನು ಉಂಟು ಮಾಡ್ತಿರ್ತದ. ಯಾವಾಗ ಆತ ಮುಂದೆ ಹೋಗಿ ಆ ಸುಖಗಳನ್ನ ಅನುಭವಿಸಿ ನಂತರ ಆ ಬ್ರಹ್ಮಲೋಕಕ್ಕೆ ಹೋಗಿ ಸುಖಗಳನ್ನು ಅನುಭವಿಸಿ ಕೆಲವು ಕಾಲ ಅಲ್ಲಿ ಇದ್ದುಕೊಂಡು ಅಲ್ಲಿ ಅಪರೋಕ್ಷ ಜ್ಞಾನವನ್ನ ಪಡ್ಕೊತಾನತ್ತ. ಬ್ರಹ್ಮಲೋಕದಲ್ಲಿ ಅಪರೋಕ್ಷ ಜ್ಞಾನಿಯಾಗಿ ಅಲ್ಲೇ ಮೋಕ್ಷ ಪಡಿತಾನತ್ತ. 2 ರೀತಿಯಾಗಿ ಇರುವಂತದ್ದು. ಆಗಾಮಿ ಏನಂದ್ರೆ ಆಗಾಮಿ ಪ್ರತಿಬಂಧಕದಲ್ಲಿ 2 ರೀತಿ ಇರುವಂತದ್ದು. ಈ ರೀತಿ ಯಾಕಂದ್ರೆ ಒಂದು ಗರ್ಭದಲ್ಲಿ ಬಂದ ಮೇಲೆ ಅಥವಾ ಒಂದು ಜನ್ಮ ಕೊಟ್ಟ ಮೇಲೆ ಆತ ಮುಕ್ತನಾಗ್ತಾನ ಅನ್ನುವಂಥದ್ದು ಏನಾರು ಇದ್ರೆ ಹಂಗೂ ಕೂಡ ಆಗ್ತದೆ. ಇಲ್ಲಾಂದ್ರೆ ಈತ ಹೋಗಿ ಸ್ವರ್ಗ ಇಲ್ಲಿ ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿ ಸುಖಗಳನ್ನ ಅನುಭವಿಸಿ ಮತ್ತೆ ಈ ಬ್ರಹ್ಮ ಜ್ಞಾನವನ್ನ ಪಡ್ಕೊಂಡು ಅಲ್ಲೇ ಮುಕ್ತನಾಗ್ತಾನ ಅನ್ನುವಂಥದ್ದು ಕೂಡ 2 ರೀತಿಯಿಂದ ಹೇಳುತ್ತಾರ ಅವರು. ಈ ರೀತಿಯಾಗಿ ಇಲ್ಲಿ ಕೂಡ ಅಲ್ಲೇ ನಿರ್ವಾಣ 5 ಅಂತ ಹೇಳ್ತಾರೆ. ಪರಮಾರ್ಥ ಗೀತೆಯಲ್ಲಿ ಕೂಡ ಹೇಳಿದಾರೆ. ಯೋಗ ವಾಸಿಷ್ಠದಿಂದ 5 ಅಂತ ಪರಮಾರ್ಥ ಗೀತೆ ಒಳಗ ಇಲ್ಲಿ ಶ್ರೀರಾಮಚಂದ್ರಗ ಯೋಗ ವಸಿಷ್ಠ ಗುರುಗಳು ಹೇಳುವಂತಹದ್ದು ಇದು ಕೂಡ ಹೇಳಿದಂತ ವಿಚಾರ ಗೀತೆಯಲ್ಲಿ ಕೂಡ ಹೇಳಿದ್ದಾರೆ. ಯಾಕಂದ್ರೆ ಒಂದು ವೇಳೆ ನಾವು ಈ ಸಕಾಮ ಅಂದ್ರೆ ಅಪೇಕ್ಷೆ ಕಾಮ್ಯ ಭಾವನೆಯಿಂದ ಕೂಡಿ ಈ ಕಾಮ್ಯ ಭಾವನೆಯ ವಾಸನೆ ಇತ್ತು ಅಂತಂದಾಗ, ಕಾಮ್ಯ ಭಾವನೆಯ ಒಂದು ವಾಸನೆ ಅಂದ್ರೆ ಸಕಾಮಾದಿ ವಾಸನೆ ಅಲ್ಲಿ ಇತ್ತು ಅಂತಂದಾಗ ಈ ಲೋಕದಲ್ಲಿ ನಾವು ಹುಟ್ಟಿದ್ರು ಕೂಡ ಮತ್ತೆ ಶ್ರೀಮಂತರು ಹೊಟ್ಟೆಯಲ್ಲಿ ಅಂದ್ರೆ ಗರ್ಭದಲ್ಲಿ ಆಗ್ಲಿ ಅಥವಾ ಯೋಗಿಗಳ ಒಂದು ಕುಲದಲ್ಲಿ ಆಗ್ಲಿ ಕೂಡ ಅಲ್ಲಿ ಹುಟ್ಟುವಂಥದ್ದು ಇರ್ತದೆ. ಅದಕ್ಕೆ ಇವಾಗ ಏನಂದ್ರ ಈಗ ನಾವ್ ಕೇಳ್ತಾ ಇದ್ದೀವಿ, ಆದ್ರೂ ಕೂಡ ಇದು ಅರ್ಥ ಅಲ್ಲ. ಎಷ್ಟು ನಾವು ಕೇಳಿದೀವಿ ಅಷ್ಟು ನಮ್ಗೆ ಉಳ್ಕೊಂಡೇ ಇರ್ತದ. ಮತ್ತೆ ಇದು ಕೇಳಿ ನಮ್ಗೆ ಇನ್ನೂ ಜ್ಞಾನ ಆಗ್ಲಿಲ್ಲ ಅಂದ್ರೆ ಮತ್ತೆ ತಿರ್ಗಾ ನಾವು ಹುಟ್ಟಿದ್ರು ಕೂಡ ಒಂದು ಶ್ರೀಮಂತರ ಹೊಟ್ಟೆಯಲ್ಲಿ ಅಥವಾ ಇಂಥ ಒಂದು ಜ್ಞಾನಿಗಳ ಒಂದು ಹೊಟ್ಟೆಯಲ್ಲಿ ಬಂದು ಮತ್ತೆ ತಿರ್ಗಾ ಇದನ್ನ ಕಂಟಿನ್ಯೂ ಆಗಿರ್ತದೆ. ಯಾಕಂದ್ರೆ ಇದು ಸುಳ್ಳರಂತ ಇದು ಸುಳ್ಳು ಅಂತ ಹೇಳಂಗಿಲ್ಲ. ಯಾಕೆ ಸುಳ್ಳು ಅಂತಂದ್ರೆ ನಾವು ಭಗವಂತ ನಮ್ಗ ನಿದ್ರೆ ಶಾಂಪಲ್ ಕೊಟ್ಟಿದ್ದಾನೆ. ಬೆಳಗ್ಗೆಯಿಂದ ನಾವು ವ್ಯವಹಾರ ಮಾಡ್ತೀವಿ. ನಮ್ಮಲ್ಲಿರುವಂತ ಸಂಸ್ಕಾರ ರೂಪ ಎಲ್ಲಿರ್ತದ ಅದು ಎಲ್ಲ ಅವಿದ್ಯೆಯಲ್ಲಿ ಅಡಗಿರ್ತದೆ. ನಷ್ಟ ಆಗಿರಂಗಿಲ್ಲ. ನಮ್ಮ ಮನಸ್ಸಿನಲ್ಲಿ ಏನೇ ವ್ಯವಹಾರ ಮಾಡಿದ್ರು ಕೂಡ ನಷ್ಟ ಆಗಿರ್ತದೆ ಅಂದ್ರೆ ಆಗಿರಂಗಿಲ್ಲ. ಅದೆಲ್ಲ ಹೋಗಿರ್ತದ ಈ ಜಾಗ್ರದಲ್ಲಿರುವಂತ ಎಲ್ಲಾ ಒಂದು ವ್ಯವಹಾರ ರೂಪವಾದಂಥದ್ದು ಮತ್ತೆ ಸುಸುಪ್ತಿಯಲ್ಲಿರುವಂತದ್ದು ವಾಸನೆ, ಜಾಗ್ರದಲ್ಲಿರುವಂತ ಸಂಸಾರ ಮಾಡಿದ ಎಲ್ಲ ಸಂಸ್ಕಾರ ರೂಪ ಅವಿದ್ಯೆಯಲ್ಲಿ ಅಡಗಿರ್ತದೆ.
ಮತ್ತೆ ಬೆಳಗ್ಗೆ ಎದ್ದ ತಕ್ಷಣನೇ ಇಲ್ಲಿ 25 ತತ್ವಗಳಿಂದ ಏನ ಆಗಿರ್ತವೆ, ಮನ ಬುದ್ಧಿ ಚಿತ್ತ ಅಹಂಕಾರಗಳು ಎಲ್ಲ ಅಡಗಿರ್ತಾವ. ಎಲ್ಲಿ? ಗಾಢವಾದ ನಿದ್ರೆಯಲ್ಲಿ ಅಡಗಿರ್ತಾವ, ಎಲ್ಲಿ? ಅವಿದ್ಯೆಯಲ್ಲಿ ಅಡಗಿರ್ತಾವ. ಮತ್ತೆ ಬೆಳಗ್ಗೆ ಎದ್ದ ತಕ್ಷಣನೇ ಎಲ್ಲ ಇಂದ್ರಿಯಗಳು ಬಂದ್ಬಿಡ್ತಾವ. ಬಂದಾಗ ಈ ಸಂಸ್ಕಾರ ಅವಾಗ ಮತ್ತೆ ಶುರು ಆಗ್ತದೆ. ನಿನ್ನೆ ಏನ್ ಮಾಡಿದ್ದೆ, ನಿನ್ನೆ ಈ ಪಾಠ ಇತ್ತಲ್ಲ, ನಿನ್ನೆ ಈ ಪಾಠ ಬಿಟ್ಟಿದ್ದೆ, ಮತ್ತೆ ಇವಾಗ ಶುರು ಮಾಡ್ಬೇಕಂತ ಮತ್ತೆ ನಾವು ಮಾಡಿರ್ತೀವಿ. ಯಾಕಂದ್ರೆ ಆ ಸಂಸ್ಕಾರ ಹೋಗಿರಂಗಿಲ್ಲ, ಅಲ್ಲಿ ಉಳ್ಕೊಂಡಿರ್ತದೆ. ಅದಕ್ಕೆ ಇದು ಒಂದು ಸಿಂಪಲ್, ಒಂದ್ ಸ್ವಲ್ಪ ನಿದ್ದೆ ಆದ್ರ ಸಾವು ಅನ್ನೋದು ದೊಡ್ಡ ನಿದ್ದೆ. ಮತ್ತೆ ಇದು ನಾವು ಮಲಗಿವಿ ಮುಂಜಾನೆ ಹೇಳ್ತೀವಿ ಅನ್ನೋದು ನಮ್ಗೆ ಗ್ಯಾರಂಟಿ ಇರ್ತದೆ. ಅದಕ್ಕೆ ಸತ್ತಾಗ ಮತ್ತೆ ಹುಡ್ತಾರೆ. ಆದ್ರೆ ಇಲ್ಲಿ ಒಂದು ಸಣ್ಣ ಸಂಸ್ಕಾರ, ನಾವು ಮುಂಜಾನೆ ನಾಳೆ ಎದ್ದು ಇದನ್ನ ಕಂಟಿನ್ಯೂ ಕೆಲಸ ಮಾಡ್ತೀವಿ, ಇದು ಸ್ವಲ್ಪ ಲಾಂಗ್ ನಿದ್ದೆ ಇರ್ತದೆ. ಇದೇ ಸಂಸ್ಕಾರ ಅಲ್ಲಿ ಉಳ್ಕೊಂಡಿರ್ತಾವ, ಆ ಸಂಸ್ಕಾರದಲ್ಲಿ ಉಳ್ಕೊಂಡಿರ್ತಾವ. ಅವು ಮತ್ತೆ ಹೆಂಗ್ ಬರ್ತಾವಂದ್ರೆ ನಿನ್ನ ಶರೀರ ಯಾವಾಗ ಬರ್ತದ. ಬಹಳಷ್ಟು ನೋಡ್ರಿ, ಈಗ ಹಸುಗಳು ಬಹಳಷ್ಟ ಇರ್ತಾವ. ಆದ್ರೆ ಬಹಳಷ್ಟು ಹಸುಗಳನ್ನು ಕಟ್ಟಿ ಹಾಕಿದಾಗ ನಾವು ಕರುಗಳನ್ನ ಬಿಟ್ರೆ ತನ್ನ ಹಸು ಎಲ್ಲದಾವ ಅಲ್ಲಿ ಮಾತ್ರ ಹೊಡ್ಕೊಂಡೋಗಿ ಹಾಲು ಕುಡಿತದ ಒಂದು. ಅಥವಾ ಕರುಗಳು ಬಹಳ ಕಟ್ಟಿ ಇರ್ತೀವಿ, ಹಸು ಎಲ್ಲೋ ಮೇಯಕ್ ಹೋಗಿರ್ತದ, ಸೀದಾ ಬಂದ್ ತನ್ನ ಕರುವಿನ ಹತ್ರನೇ ಹೋಗಿ ಅದು ಹಾಲು ಕುಡಿಸ್ತದ ಒಂದು. ಈ ತರ ನಡೀತಾವಲ್ಲ, ಅದೇ ರೀತಿ ಕೂಡ ಆ ಸಂಸ್ಕಾರ ಅನ್ನುವಂತ ಬೀಜ ಇರ್ತದ. ಯಾವಾಗ ನಿನಗ್ ಶರೀರ ಸಿಕ್ಕಿತು ಅಂತಂದಾಗ ಎಲ್ಲೆಲ್ಲಿ ಅದ, ಎಲ್ಲಿ ನಿನ್ನ ಶರೀರ ಎಲ್ಲಿರ್ತದೆ ಅಲ್ಲಿ ಬಂದು ನಿನಗೆ ಸೇರಿ ಬಿಡ್ತದ. ಆ ರೀತಿಯಾಗಿರುವಂಥದ್ದು. ಅದಕ್ಕೆ ಯಾಕೆ ಮಹಾತ್ಮರು ಸುಮ್ನೆ ಹಂಗೆ ಕಾಲ ಕಳಿಬೇಡ್ರಿ, ಒಳ್ಳೆದನ್ನ ಇದನ್ನ ಮಾಡ್ರಿ. ಯಾಕಂದ್ರೆ ಮುಂದಿನ ನಿಮ್ಗೆ ಸ್ಟೆಪ್ ಇದು. ಮತ್ತೆ ಯಾವಾಗ ಇದು ಬ್ರಹ್ಮಜ್ಞಾನ ಪಡ್ಕೋದೇ ಇದ್ರೆ ಇದು ಸತತ ಇರ್ತದೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಂ ಜನನೇ ಜಠರೇ ಶಯನಂ ಅಂತ ಹೇಳ್ತಾರಲ್ಲ, ಹಂಗ ಇದು ಪ್ರತಿ ಜನ್ಮ ಹಂಗೆ ಹೋಗದೆ ಇದಕ್ಕೊಂದು ಲಿಮಿಟ್, ಇದು ಪರಿಪೂರ್ಣತ್ವ ಪಡಿಬೇಕಾಗಿತ್ತು ಅಂತಂದ್ರೆ ನಾವು ಬ್ರಹ್ಮಜ್ಞಾನ ಪಡೆದಾಗೆ, ನಾವು ಆ ಒಂದು ಸತ್ಯ ವಸ್ತುವನ್ನ ಪಡೆದಾಗೆ ಮಾತ್ರ ನಮ್ಗಲ್ಲಿ ಸ್ಟಾಪ್ ಆಗೋದು, ನಿಲ್ಲಾಗೋದು, ಸಮಾಧಾನ ಆಗೋದು, ಆನಂದ ಆಗೋದು, ತೃಪ್ತಿ ಆಗೋದು, ಪೂರ್ಣತ್ವ ಪಡ್ಕೊಳ್ಳೋದು. ಅದಕ್ಕೆ ಮಹಾತ್ಮರು ಏನು ಸಂಸ್ಕಾರ ಇಟ್ಕೊಂಡಿರ್ತದೆ ನೆಕ್ಸ್ಟ್ ಕಂಟಿನ್ಯೂ ಇರ್ತದೆ. ಅದಕ್ಕೆ ಇದನ್ನ ಆದಷ್ಟು ನಿಮ್ಮ ಸಂಸ್ಕಾರ ಚೆನ್ನಾಗಿರ್ಲಿ, ಇದನ್ನ ಕೇಳ್ರಿ, ಗುರುವಾಕ್ಯವನ್ನ ಕೇಳ್ರಿ, ಅದ್ರ ರೀತಿ ಮಾಡ್ಕೊಡ್ರಿ. ಅಟ್ಲೀಸ್ಟ್ ಈ ಜನ್ಮದಲ್ಲಿ ಮುಕ್ತಿ ಆಗ್ಲಿಲ್ಲ ಅಂದ್ರೆ ಮುಂದಿನ ಜನ್ಮ ಅದ್ರ ಸ್ಟೆಪ್ ಇರ್ತಾವ, ಮುಂದಿನ ಸ್ಟೆಪ್ಗಳು ಇರ್ತಾವ. ಮತ್ತೆ ಹಂಗ ಹೋಗಿ ಖಂಡಿತ ನೀವು ಆ ಭಗವಂತನ ರೀಚ್ ಆಗ್ತೀರಿ, ಆನಂದ ಪಡಿತೀರಿ ಅನ್ನುವಂಥದ್ದು ಒಂದು ಮೂಲ ತತ್ವದ ಉದ್ದೇಶ ಮಹಾತ್ಮರದ್ದು. ಎಲ್ಲರದು, ಒಬ್ರದಂತಲ್ಲ, ಎಲ್ಲರೂ ಇದನ್ನ ಪಡ್ಕೊಡ್ರಿ ಅನ್ನೋ ಉದ್ದೇಶನೇ. ಈಗ ನಾವ್ ಅಷ್ಟೇ ಪಡ್ಕೊಂಡಿದೀವಿ, ನಾವು ಹೋಗ್ಬಿಡ್ತೀವಿ ಅಂತ ಹೋಗ್ಬಿಡ್ಬೋದಾಗಿತ್ತು. ಆದ್ರೆ ಒಂದ್ ಕರುಣೆ ಅಲ್ಲ, ನಮ್ಮಂಗ್ ಒದ್ದಾಡಂತವ್ರ ಮುಮುಕ್ಷುಗಳು ಬಹಳ ಜನ ಇರ್ತಾರ, ಅವರು ಈ ತರ ಹೇಳಿದ್ರ ಅವ್ರು ಉದ್ಧಾರ ಆಗ್ಲಿ ಅನ್ನುವಂತ ಕರುಣೆ ಅವ್ರದ್ದು. ಹಂಗಾಗಿ ಅದಕ್ಕೆ ಹೇಳ್ತಾರಲ್ಲ, ಯಾವ ರೀತಿಯಾದ್ರೂ ಪ್ರಕಟ ಆಗ್ತಾನ ನಮ್ಮ ಮಹಾತ್ಮರು. ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮನಂ ಸೃಜಾಮಿ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಆಯಾ ಒಂದು ಧರ್ಮವನ್ನ ಕಾಪಾಡಕ್ಕೂ ಬರ್ತಾನ, ಅಧರ್ಮ ಇದ್ದಾಗ ಅದನ್ನ ಬಗ್ಗು ಬಿಡಕ್ಕೂ ಬರ್ತಾನ, ಯಾವ ರೂಪದಾಗಾದ್ರೂ ಬರ್ತಾನ ಭಗವಂತ. ಹಂಗಾಗಿ ಮುಮುಕ್ಷಿಗಳ ಸಲುವಾಗಿ ಭಗವಂತ ಈ ರೀತಿ ಗುರು ರೂಪವಾಗಿ ಬಂದು ಅವರಿಗೆ ಈ ಮಾರ್ಗವನ್ನ ಮುಟ್ಟಂಗ ವಿಚಾರಗಳನ್ನ ಹೇಳುತ್ತ. ಹಂಗಾಗಿ ಇಲ್ಲಿ ಕೂಡ ಏನ್ ಹೇಳ್ತಾರ, ಕೂಡ ಆಗಾಮಿ ಪ್ರತಿಬಂಧಕರಿಂದ ಆನಂದ ಘನವಾದ ಪರಬ್ರಹ್ಮ ಸ್ವರೂಪ ನಾನು ಅನ್ನುವಂಥ ಒಂದು ಏನು ಆಗಾಮಿ ಪ್ರತಿಬಂಧಕ ಇದ್ರೂ ಕೂಡ ಅಲ್ಲಿ ನಾನು ಪರಬ್ರಹ್ಮ ಸ್ವರೂಪದಿನಂತ ಜ್ಞಾನ ಆಗುವಂಥದ್ದು ಆಗಂಗಿಲ್ಲ. ಯಾವಾಗ ಆತಗ ಆ ಪ್ರತಿಬಂಧಕ ನೀಗ್ತದ ಅವಾಗ ಅತನ್ ತಾನೇ ಪ್ರಕಟ ಆಗಿಬಿಡ್ತದ ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾರ. ಮತ್ತೆ ಈಗ 4ನೆಯ ನುಡಿ ಒಂದೇ ಎರಡದ ನುಡಿ ಬೇಡ, ನಾ ಮತ್ತೆ ಈ 4ನೇ ನುಡಿಯಿಂದ ನಾಳೆ ನೋಡೋಣ. ಒಂದೆರಡು ಮತ್ ಗುರುಗಳು ಪಾದಕ್ಕೆ ಅರ್ಪಿಸಿ ಹರ